ಪಿತೃಕಲ್ಪ ಅನ್ನುವ ಭಾಗ, ಕಲ್ಪ ಅನ್ನುವ ಶಬ್ದವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಸಾಮಾನ್ಯವಾಗಿ ಒಂದು ಸತ್ಯನಾರಾಯಣ ಪೂಜೆ ಮಾಡುವುದಾದರೂ ಅದರಲ್ಲಿ ಕಲ್ಪೋಕ್ತ ಪೂಜಾ ಅಂತ ಇರ್ತದೆ. ಯಾವುದೇ ಪೂಜೆ, ಅನಂತ ಪದ್ಮನಾಭನ ವ್ರತ ಮಾಡುವುದಾದರೆ ಅದರಲ್ಲಿ 3 ಕಲ್ಪೋಕ್ತ ಪೂಜೆಗಳಿರ್ತವೆ. ಪ್ರಾರಂಭದಲ್ಲಿ ಯಮುನಾ ಕಲ್ಪೋಕ್ತ ಪೂಜಾ, ಆಮೇಲೆ ಅನಂತ ಅಥವಾ ಶೇಷನಿಗೆ ಕಲ್ಪೋಕ್ತ ಪೂಜೆ, ಆಮೇಲೆ ಪದ್ಮನಾಭನಿಗೆ ಕಲ್ಪೋಕ್ತ ಪೂಜೆ ಅಂತ ಹೀಗೆ ಯಮುನೆಯಲ್ಲಿ ಶೇಷ, ಶೇಷನಲ್ಲಿ ಪದ್ಮನಾಭ ಪವಡಿಸಿದ್ದಾನೆ ಅಂತ ಚಿಂತನೆ ಮಾಡಿಕೊಂಡು 3 ಕಲ್ಪೋಕ್ತಗಳನ್ನು ಹೊಂದಿರತಕ್ಕಂತಹ ಪೂಜಾ ವಿಧಾನ ಅಲ್ಲಿದೆ. ಕಲ್ಪ ಅನ್ನುವುದು ಒಂದು ಗ್ರಂಥ. ಕಲ್ಪೋಕ್ತ ಅಂದರೆ ಕಲ್ಪಗ್ರಂಥದಲ್ಲಿ ಹೇಳಿರುವಂಥದ್ದು ಅಂತ ಅರ್ಥ. ಕಲ್ಪೋಕ್ತವಾದ ಪೂಜಾ ಅಂದರೆ ಕಲ್ಪಗ್ರಂಥದಲ್ಲಿ ಹೇಳಿದ ರೀತಿಯಲ್ಲಿ ನಡೆಸತಕ್ಕಂತಹ ಪೂಜಾ ಅಂತ ಆ ಶಬ್ದಕ್ಕೆ ಅರ್ಥ. ವೇದಾಂಗಗಳು ಒಟ್ಟು 6. ಆ ಷಡಂಗಗಳಲ್ಲಿ 6ನೆಯದ್ದಕ್ಕೆ ಕಲ್ಪ ಅಂತ ಹೆಸರು. ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ ಮತ್ತು ಕಲ್ಪ ಎಂಬುದಾಗಿ ವೇದಾಂಗಗಳು 6 ಇದ್ದಾವೆ. 6ನೆಯ ಕಲ್ಪ ಅನ್ನುವುದು 4 ವಿಧ ಇದೆ. ಕಲ್ಪಸೂತ್ರಗಳು ಅಂತ ಅದನ್ನು ಕರೀತಾರೆ. 4 ಸೂತ್ರಗಳು. ಒಂದು ಧರ್ಮಸೂತ್ರಗಳು, ಅಂದರೆ ಮನುಷ್ಯ ಹೇಗೆ ಬಾಳಿ ಬದುಕಬೇಕು ಅಂತ ನಿರೂಪಿಸುವ ಧರ್ಮಸೂತ್ರ. ಮತ್ತೊಂದು ಗೃಹ್ಯ ಸೂತ್ರಗಳು. ಗೃಹ್ಯ ಸೂತ್ರ ಅಂದರೆ ಮನುಷ್ಯನ ಹುಟ್ಟಿನಿಂದ ಪ್ರಾರಂಭಿಸಿ ಆತನ ಮರಣದ ತನಕ ವಿಧಾನಗಳನ್ನು, ಗರ್ಭಾಧಾನ, ಪುಂಸವನ ಮೊದಲಾದ ವಿಧಾನಗಳನ್ನೆಲ್ಲ ನಿರೂಪಣೆ ಮಾಡತಕ್ಕಂತಹ ಸೂತ್ರಗಳಿಗೆ ಗೃಹ್ಯ ಸೂತ್ರಗಳು. ಇದು ಕೂಡ ಕಲ್ಪಸೂತ್ರವೇ. ಒಂದು ಧರ್ಮಸೂತ್ರ, ಮತ್ತೊಂದು ಗೃಹ್ಯ ಸೂತ್ರ. ಆತನಿಗೆ ವಿವಾಹವಾದ ಮೇಲೆ ಆತ ಅಗ್ನಿಹೋತ್ರವನ್ನು ಪ್ರಾರಂಭಿಸಿಕೊಂಡು ಆ ಅಗ್ನಿಹೋತ್ರದಲ್ಲಿ ಸೋಮಯಾಗ, ಪಶುಯಾಗ ಮೊದಲಾದ ವಿಧಾನಗಳನ್ನು ಅನುಸರಿಸುವುದಕ್ಕೆ, ಅಗ್ನಿಹೋತ್ರದಲ್ಲಿ ನಾನಾ ರೀತಿಯ ವಾಜಪೇಯ, ಅಗ್ನಿಷ್ಟೋಮ, ಅತ್ಯಗ್ನಿಷ್ಟೋಮ ಮೊದಲಾದ ವಿಧಾನಗಳನ್ನು ನಡೆಸುವುದಕ್ಕೆ ಬೇಕಾದ ಶ್ರೌತಯಾಗಗಳನ್ನು ನಿರೂಪಿಸುವ ಸೂತ್ರಗಳಿಗೆ ಶ್ರೌತ ಸೂತ್ರಗಳು ಅಂತ ಹೆಸರು. ಹೀಗೆ ಧರ್ಮಸೂತ್ರ, ಗೃಹ್ಯ ಸೂತ್ರ, ಶ್ರೌತ ಸೂತ್ರ, ಕೊನೆಯದ್ದಾಗಿ ಶುಲ್ಭ ಸೂತ್ರ ಅಂತ. ಶುಲ್ಭ, ಈ ಶುಲ್ಭ ಅನ್ನೋದು ಒಂದು ಪಾರಿಭಾಷಿಕವಾದ ಪದ. ಶುಲ್ಭ ಸೂತ್ರಗಳಲ್ಲಿರುವುದು ಏನು ಅಂತೇಳಿದರೆ, ಇವತ್ತಿನ ರೇಖಾಗಣಿತದ ಮೂಲ ಶುಲ್ಭ ಸೂತ್ರ. ಈ ಪೈಥಾಗರಸ್ ಪ್ರಮೇಯ ಅದು ಇರುವುದು ಶುಲ್ಭ ಸೂತ್ರದಲ್ಲಿ. ಆಮೇಲೆ ಪೈಥಾಗರಸ್ ಅದನ್ನು ಹೇಳಿದ ಅಂತ ಅವನ ಹೆಸರು. ನಮಗೆ ಶುಲ್ಭ ಸೂತ್ರಕ್ಕೆ ಆ ಹೆಸರು ಬರಲಿಲ್ಲ. ಅಲ್ಲೆಲ್ಲ ವಾಸ್ತು ವಿಷಯಗಳೆಲ್ಲ ಇರ್ತಾರೆ. ಒಂದು ಗೃಹ ನಿರ್ಮಾಣ ಹೇಗೆ ಮಾಡಬೇಕು, ದೇವಸ್ಥಾನ ನಿರ್ಮಾಣ ಆದರೆ ಅದರಲ್ಲಿ ಸಿಂಹ ಆಯ ಅಂದರೆ ಏನು, ಗಜ ಆಯ ಅಂದರೆ ಏನು, ಆಯವನ್ನು, ವಾಸ್ತುವನ್ನು ನಿರ್ಧರಿಸುವ ವಿಧಾನ ಹೇಗೆ. ಒಂದು ಕುಂಡ ಅಂತ ಹೇಳಿದರೆ ಅದು ಚೌಕಾಕಾರವಾದ ಕುಂಡವಾದರೆ ಎಷ್ಟು ಇಟ್ಟಿಗೆಗಳನ್ನು ಬಳಸಬೇಕು, ಇಟ್ಟಿಗೆಯನ್ನು ಮಾಡಬೇಕಾದರೆ ಇಟ್ಟಿಗೆ ಎಷ್ಟು ಅಂಗುಲದಷ್ಟು ಉದ್ದ, ಎಷ್ಟು ಅಂಗುಲದಷ್ಟು ಅಗಲ, ಎಷ್ಟು ಅಂಗುಲದಷ್ಟು ಎತ್ತರ ಇರಬೇಕು, ಅದಕ್ಕೆ ಎಂತಹ ಮಣ್ಣನ್ನು ಬಳಸಬೇಕು, ಎಷ್ಟು ಬೇಯಿಸಬೇಕು, ಎಷ್ಟು ಒಣಗಿಸಬೇಕು, ಈ ರೀತಿಯ ವಿಧಾನಗಳನ್ನೆಲ್ಲ ಹೇಳುವಂಥದ್ದು. ಒಂದು ಸುರುಕು ಅಥವಾ ಸ್ರುವ ಅಂತ ಆಗಬೇಕಾದರೆ ಅದು ಯಾವ ಮರದಿಂದ ಹೇಗೆ ಕೆತ್ತಬೇಕು, ಎಷ್ಟು ದಪ್ಪ ಇರಬೇಕು, ಇದನ್ನೆಲ್ಲ ನಿರೂಪಿಸತಕ್ಕಂತಹ ಸೂತ್ರಗಳನ್ನು ಶುಲ್ಭ ಸೂತ್ರಗಳು ಅಂತ ಹೇಳ್ತಾರೆ. ಹೀಗೆ 4 ಧರ್ಮಸೂತ್ರ, ಶ್ರೌತಸೂತ್ರ, ಗೃಹ್ಯಸೂತ್ರ ಮತ್ತು ಶುಲ್ಭ ಸೂತ್ರಗಳೆಂಬ 4 ಗ್ರಂಥಗಳನ್ನು ಕಲ್ಪಸೂತ್ರಗಳು ಅಥವಾ ಕಲ್ಪಶಾಸ್ತ್ರ ಅಂತ ಕರೀತಾರೆ. ಈ ಕಲ್ಪದಲ್ಲೇ ಬರತಕ್ಕಂಥದ್ದು ಪಿತೃಕಲ್ಪ ಅನ್ನೋದು. ಅಂದರೆ ಪಿತೃಗಳ ವಿಧಾನ ಏನಿದೆ, ಶ್ರಾದ್ದಾದಿ ವಿಧಾನಗಳು, ಇದು ಕೂಡ ಕಲ್ಪಶಾಸ್ತ್ರಕ್ಕೆ ಸಂಬಂಧಪಟ್ಟ ವಿಷಯವಾದ್ದರಿಂದ ಇದನ್ನು ಶ್ರಾದ್ದ ಕಲ್ಪ ಅಂತ ಕರೀತಾರೆ. ಗೃಹ್ಯಕಲ್ಪದಲ್ಲೇ, ಗೃಹ್ಯಸೂತ್ರದಲ್ಲೇ ಬರತಕ್ಕಂತಹ ವಿಧಾನ ಶ್ರಾದ್ದಕಲ್ಪ ಅನ್ನುವ ವಿಧಾನ. ಈ ಶ್ರಾದ್ದವೆಂಬ ಕಲ್ಪ ಅಂದರೆ ಧರ್ಮ ಅನುಷ್ಠಾನ, ಶ್ರಾದ್ದವೆಂಬ ಧರ್ಮಾನುಷ್ಠಾನದ ಬಗ್ಗೆ ಹೇಳುವ ಭಾಗ ಇಲ್ಲಿ ಬರ್ತದೆ. ಆ ಕಲ್ಪ, ಈ ಶ್ರಾದ್ದಕಲ್ಪದಲ್ಲಿ ಮೊದಲು ಬರುವುದು ಸೂರ್ಯವಂಶದ ಸೂರ್ಯನ ಕಥೆ. ಯಾಕಂದರೆ ಸೂರ್ಯನ ಮಗ ವೈವಸ್ವತ ಮನು ಮತ್ತು ಯಮಧರ್ಮರಾಜ ಇವರಿಬ್ಬರು ಸೂರ್ಯನ ಮಕ್ಕಳು. ಈ ವೈವಸ್ವತ ಮನು ಮತ್ತು ಯಮಧರ್ಮ ಇವರನ್ನು ಶ್ರಾದ್ದದೇವರು ಅಂತ ಕರೀತಾರೆ. ಆ ಶ್ರಾದ್ದದೇವ ಅಂತ ಹೆಸರಿರುವುದೇ ವೈವಸ್ವತ ಮನುವಿಗೆ. ಆದ್ದರಿಂದ ಅಲ್ಲಿಂದ ಕಥೆ ಪ್ರಾರಂಭ ಆಗ್ತದೆ. ಮೊದಲು ನಾವು ಶ್ರಾದ್ದ ಅನ್ನುವ ಶಬ್ದದ ಅರ್ಥವನ್ನು ನೋಡಿಕೊಂಡು ಉಪನ್ಯಾಸವನ್ನು ಪ್ರಾರಂಭ ಮಾಡೋಣ. ಯಾಕಂದರೆ ಶ್ರಾದ್ದ ಕಲ್ಪ, ಶ್ರಾದ್ದ ಕಲ್ಪದ ಬಗ್ಗೆ ಉಪನ್ಯಾಸ ಆದ್ದರಿಂದ ಕಲ್ಪ ಅನ್ನೋದು ಸಾಮಾನ್ಯವಾಗಿ ನಮಗೆ ಅರ್ಥವಾಯಿತು. ವಸ್ತುತಃ ಕಲ್ಪ ಅಂದರೆ ಕೆಲಸ ಮಾಡುವುದು ಅಂತ ಅರ್ಥ. ಟೃಪು ಸಾಮರ್ಥ್ಯ. ಕಲ್ಪ ಅಂದರೆ ಮಾಡುವುದು, ಅನುಷ್ಠಾನ, ಅದರಲ್ಲಿ ಕೆಲಸ. ಅದು ಪಿಂಡ ರಚನೆ ಇರ್ಬೋದು ಅಥವಾ ಬರ್ಹಿಸ್ಸನ್ನು ಹರಣ ಮಾಡುವುದು, ತುಂಬ ಕೆಲಸ. ಈಗ ದೇವರ ಪೂಜೆಯಲ್ಲಿ ಅಷ್ಟು ಕೆಲಸ ಇಲ್ಲ, ಶ್ರಾದ್ದದಲ್ಲಿ ಸಿಕ್ಕಾಪಿಗಟ್ಟೆ ಕೆಲಸ. ಅವನು ಮಧ್ಯಾಹ್ನ ಒಂದು ಶ್ರಾದ್ದ ಮುಗಿಸಿದ ಮೇಲೆ ಆಮೇಲೆ ಸ್ವಲ್ಪ ಸುಸ್ತಾಗಿರ್ತಾನೆ, ಮಲ್ಕೊಳ್ಳುವ ಅಂತ ಅನಿಸುತ್ತೆ, ಆದರೆ ಮಲಗುವುದಕ್ಕೆ ಅವಕಾಶ ಇಲ್ಲ ಅವತ್ತು.
ಶ್ರಾದ್ದ ಮಾಡಿದ ದಿವಸದಲ್ಲಿ ಆತನಿಗೆ ಕೆಲವು ನಿಯಮಗಳಿದ್ದಾವೆ. ಹಗಲಿನ ಹೊತ್ತು ಮಲಗುವುದಕ್ಕೆ ಅವಕಾಶ ಇಲ್ಲ, ರಾತ್ರಿಯ ಹೊತ್ತು ಮಲಗುವುದಾದರೂ ಕೂಡ ಮಂಚದ ಮೇಲೆ ಹಾಸಿಗೆಯ ಮೇಲೆ ಮಲಗುವುದಕ್ಕೆ ಅವಕಾಶ ಇಲ್ಲ. ಹೀಗೆಲ್ಲ ಶ್ರಾದ್ದದ ದಿವಸ ಅನೇಕ ವಿಧಿವಿಧಾನಗಳು ತುಂಬ ಇದ್ದಾವೆ. ಅಂತೂ ಶ್ರಾದ್ದ ಎಂಬುದು ಅನೇಕ ಮನುಷ್ಯನ ಅನುಷ್ಠಾನ ಕರ್ಮಗಳಿಂದ ಕೂಡಿರತಕ್ಕಂಥ ಒಂದು ವಿಧಾನ. ಅದರ ಅರ್ಥ ಏನು? ಶ್ರಾದ್ದ ಅಂದರೆ ಶ್ರದ್ಧೆಯ ಕ್ರಿಯತೆ ಕರ್ಮ ಶ್ರಾದ್ದಂ ಅಷ್ಟೇ. ಶ್ರಾದ್ದಂ ಅಂದರೆ ಶ್ರದ್ಧೆಯಿಂದ ಮಾಡಲ್ಪಡುವ ಕೆಲಸ, ಇಷ್ಟು. ಹಾಗಾದರೆ ಯಾವುದನ್ನೆಲ್ಲ ಶ್ರಾದ್ದ ಅಂತ ಕರಿಬೇಕು? ದೇವರ ಪೂಜೆಯನ್ನು ಶ್ರಾದ್ದ ಅಂತ ಕರಿಬೇಕು, ಸಂಧ್ಯಾವಂದನೆಯನ್ನು ಶ್ರಾದ್ದ ಅಂತ ಕರಿಬೇಕು, ಒಂದು ಪವಮಾನ ಹೋಮವನ್ನು ಶ್ರಾದ್ದ ಅಂತ. ಯಾಕಂದರೆ ಶ್ರದ್ಧೆಯ ಕ್ರಿಯತೆ, ಶ್ರದ್ಧೆಯಿಂದ ಮಾಡುವ ಕೆಲಸವೆಲ್ಲವೂ ಶ್ರಾದ್ದ ಅಂತ ಆದರೆ ಎಲ್ಲವೂ ಶ್ರಾದ್ದವೇ. ಆದರೆ ಅವು ಯಾವುದನ್ನೂ ಕೂಡ ಶ್ರಾದ್ದ ಅಂತ ಕರೆಯದೆ ಕೇವಲ ಪಿತೃಗಳ ಕರ್ಮವನ್ನಷ್ಟೇ ಶ್ರಾದ್ದ ಅನ್ನುವ ಶಬ್ದದಿಂದ ವ್ಯವಹರಿಸುವುದ ಹಿನ್ನೆಲೆ ಏನು ಅಂದರೆ, ಇಲ್ಲಿ ಶ್ರದ್ಧೆಯು ಅತ್ಯಂತ ಅಪೇಕ್ಷಿತ ಅಂತ ಹೇಳುವಂಥದ್ದು ಉದ್ದೇಶ. ಶ್ರದ್ಧೆ ತುಂಬ ಅಪೇಕ್ಷಿತ ಅಂತ. ಇಲ್ಲಿ ಎರಡು ಚಿಂತನೆಗಳಿದ್ದಾವೆ. ಒಂದು, ಮನುಷ್ಯನಿಗೆ ಪಿತೃಗಳ ಶ್ರಾದ್ದದಲ್ಲಿ ಶ್ರದ್ಧೆ ಬರುವುದು ತುಂಬ ಕಷ್ಟ. ಯಾಕಂದರೆ ಅವನು ಮಗ ಸ್ವತಃ ತಂದೆಯನ್ನು ಚಿತೆಯಲ್ಲಿಟ್ಟು ಅಗ್ನಿಗೆ ಆಹುತಿಯನ್ನು ಮಾಡಿದ ಮೇಲೆ ಇನ್ನೂ ಅಪ್ಪ ಎಲ್ಲಿದ್ದಾರೆ, ನಾವು ಪಿಂಡ ಹಾಕಿದರೆ ಅವರಿಗೆಲ್ಲಿ ತಲುಪ್ತದೆ, ಅವರು ಭಸ್ಮ ಆಗಿ ಹೋಗಿದ್ದಾರಲ್ವ ಅಂತ ಹೀಗೆಲ್ಲ ಚಾರ್ವಾಕನ ಚಿಂತನೆ ಬಂದು ಅವನಿಗೆ ಇದರಲ್ಲಿ ಶ್ರದ್ಧೆ ಬರುವುದು ಕಷ್ಟ. ಎಲ್ಲಿ ಶ್ರದ್ಧೆ ಬರುವುದು ಕಷ್ಟವೋ ಅಂತಲ್ಲಿ ಶ್ರದ್ಧೆ ಬೇಕು ಅಂತ ಒತ್ತಿ ಹೇಳುವುದಕ್ಕೆ ಶ್ರಾದ್ದ ಅಂತ ಆ ಶಬ್ದವನ್ನು ಕರೆಯೋದು. ಯಾವತ್ತೂ ಕೂಡ ಅಸಾಧಾರಣ್ಯೇನ ವ್ಯಪದೇಶಾಹ ಭವಂತಿ ಅಂತ ಸಂಸ್ಕೃತದಲ್ಲಿ ಒಂದು ನ್ಯಾಯ ಇದೆ. ಈಗ ಸಮುದ್ರ ಅಂತ ಒಂದು ಶಬ್ದ ಉದಾಹರಣೆಗೋಸ್ಕರ ತಗೊಳ್ಳುವ. ಸಮುದ್ರ ಅನ್ನುವ ಶಬ್ದಕ್ಕೆ ಅರ್ಥ ಏನು ಅಂದರೆ ಮುದ್ರೆಯುಳ್ಳದ್ದು ಅಂತ. ಮುದ್ರಯ ಸಹಿತ ಸಮುದ್ರ ಅಂತ. ಮುದ್ರ ಅಂದರೆ ದಡ ಅಂತ ಅರ್ಥ, ತೀರ ಅಂತ ಅರ್ಥ. ತೀರ ಉಳ್ಳದ್ದು, ದಡ ಉಳ್ಳದ್ದು, ಅದು ಸಮುದ್ರ ಅಂತ ಕರೆಸಿಕೊಳ್ತದೆ. ನದಿಯನ್ನು ಸಮುದ್ರ ಅಂತ ಕರಿತೇವಾ? ಅದಕ್ಕೂ ದಡ ಇದೆ, ಅದಕ್ಕೂ ತೀರ ಇದೆ, ಆದರೆ ಸಮುದ್ರ ಅಂತ ಕರೆಯುವುದಿಲ್ಲ. ಯಾಕೆ ಕರೆಯುವುದಿಲ್ಲ ಅಂದರೆ ಈ ಕಡೆ ದಡದಲ್ಲಿರುವವನಿಗೆ ಆ ಕಡೆಯ ದಡ ಕಾಣಿಸುವುದರಿಂದ ಅದಕ್ಕೆ ದಡ ಉಂಟು ಅಂತ ಗೊತ್ತುಂಟು. ಮತ್ತೆ ಯಾಕೆ ಸಮುದ್ರ ಅಂತ ಹೇಳಬೇಕು? ದಡ ಉಳ್ಳದ್ದು ಅಂತ ಯಾಕೆ ಹೇಳಬೇಕು? ದಡ ಉಂಟು ಅಂತ ನಮಗೆ ಸ್ಪಷ್ಟ ಗೊತ್ತುಂಟು. ಯಾವುದು 100ಕ್ಕೆ 100 ತೀರ್ಮಾನ ಆಗಿದೆಯೋ ಅದನ್ನು ಹೇಳಬೇಕಾದ ಅವಶ್ಯಕತೆ ಇಲ್ಲ. ಆದರೆ ಸಮುದ್ರದ ದಡದಲ್ಲಿ ನಿಂತಹ ವ್ಯಕ್ತಿಗೆ ಆ ಕಡೆ ಒಂದು ದಡ ಉಂಟು ಅಂತ ಕಾಣಿಸುವುದೇ ಇಲ್ಲ. ಆದ್ದರಿಂದ ಅವನಿಗೆ ಹೇಳಬೇಕಾಗ್ತದೆ ಇದು ಕೂಡ ಸಮುದ್ರ, ಅರ್ಥ ಆಯ್ತಾ ಅಂತ ಹೇಳಬೇಕು. ಅಂದರೆ ಇದಕ್ಕೂ ದಡ ಇದೆ. ಹಾಗಾದರೆ ಎಲ್ಲಿ ದಡ ಇದೆಯೋ ಅಂತ ಸಂಶಯ ಬರ್ತದೋ ಅಂತಲ್ಲಿ ದಡ ಉಂಟು ಅಂತ ನಿರ್ಧರಿಸುವುದಕ್ಕೋಸ್ಕರ ಅದನ್ನು ಸಮುದ್ರ ಅಂತ ಕರಿಬೇಕಾಗ್ತದೆ. ಇದನ್ನು ಅಸಾಧಾರಣ್ಯೇನ ನಿರ್ದೇಶ ಅಂತ ಕರೆಯುವುದು. ಹಾಗೆಯೇ ಎಲ್ಲಿ ಶ್ರದ್ಧೆ ಹುಟ್ಟುವುದಕ್ಕೆ ತುಂಬ ಕಷ್ಟವೋ ಅಂಥ ಕಡೆಯಲ್ಲಿ ಶ್ರದ್ಧೆ ಬೇಕೇ ಬೇಕು ಅಂತ ಒತ್ತಾಯ ಮಾಡುವುದಕ್ಕೋಸ್ಕರ ಶ್ರಾದ್ದ ಅಂತ ಕರೆಯುವುದು. ಅಂದರೆ ಪಿತೃಕರ್ಮಗಳನ್ನು ಶ್ರಾದ್ದ ಅನ್ನುವ ಶಬ್ದದಿಂದ ವ್ಯವಹಾರ ಮಾಡ್ತೇವೆ. ಇನ್ನೊಂದು ಚಿಂತನೆ ಮಾಡಿದರೆ, ಇನ್ನೊಂದು ದೃಷ್ಟಿಯಿಂದ ನೋಡಿದರೆ, ದೇವರ ಪೂಜೆಯಲ್ಲೆಲ್ಲ ಶ್ರದ್ಧೆ ಹುಟ್ಟುವುದು ಕಷ್ಟ, ಪಿತೃಗಳ ಕೆಲಸದಲ್ಲಿ ಶ್ರದ್ಧೆ ಹುಟ್ಟುವುದು ಸುಲಭ. ಯಾಕಂದರೆ ಇವತ್ತು ನೋಡಿ, ಸಾಮಾನ್ಯ ಜನತೆಯನ್ನು ನಾವು ಗಮನಿಸಿದರೆ ಅವರಿಗೆ ಈ ಶ್ರೀನಿವಾಸ ದೇವರು ಅಥವಾ ಮುಖ್ಯ ಪ್ರಾಣದೇವರು ಇವರ ಮೇಲೆ ಎಲ್ಲ ಶ್ರದ್ಧೆ ಹುಟ್ಟುವುದಕ್ಕಿಂತ ಹೆಚ್ಚು ನಮ್ಮ ರಾಘವೇಂದ್ರ ಸ್ವಾಮಿಗಳು ಅಥವಾ ಸಾಯಿಬಾಬಾ ಇವರಲ್ಲೆಲ್ಲ ಹೆಚ್ಚು ಶ್ರದ್ಧೆ ಹುಟ್ಟುತ್ತೆ. ಯಾಕೆ ಶ್ರದ್ಧೆ ಹುಟ್ಟುತ್ತೆ? ಯಾಕೆಂದರೆ ಅವರು ಇದ್ದರು ಅಂತ ಗೊತ್ತು ಅವರಿಗೆ. ನಮ್ಮ ಹಾಗೆ ಇದ್ದಾರೆ, ಅವರ ಚಿತ್ರ ನೋಡಿದರೆ ಸ್ವಲ್ಪ ನಮ್ಮ ಹಾಗೆ, ಹೊಟ್ಟೆ ಗಿಟ್ಟೆ ಎಲ್ಲ ಸ್ವಲ್ಪ ನಮ್ಮ ಹಾಗೆ ಇರ್ತದೆ. ಅದರಿಂದ ಇವರು ನಮ್ಮ ಹಾಗೆ ಇರುವುದಾದ್ದರಿಂದ ಅವರ ಮೇಲೆ ಶ್ರದ್ಧೆ. ಅದೇ ಒಂದು ಕಿರೀಟ ಹಾಕಿ ಮೀಸೆ ಇಲ್ಲದೆ ಭಾರಿ ವಯಸ್ಸಾದ ದೇವರು ಅಂತೆಲ್ಲ ಆಲೋಚನೆ ಮಾಡಿದರೆ ಅಂಥದ್ದೊಂದು ಇರ್ಬೋದಾ? ಅಥವಾ ಮನುಷ್ಯ ಕಲ್ಪಿಸಿದ್ದಿರ್ಬೋದು. ನಮ್ಮದು ರಾಘವೇಂದ್ರ ಸ್ವಾಮಿಗಳಲ್ಲ, ಇವತ್ತೊಂದು 500 ವರ್ಷ 450 ವರ್ಷದ ಹಿಂದೆ ಅವರು ಇದ್ದು ಇಷ್ಟೆಲ್ಲ ಕೆಲಸ ಮಾಡಿದ್ದಾರೆ ಅಂತ ಅವರಲ್ಲಿ ಶ್ರದ್ಧೆ ಹುಟ್ಟುತ್ತೆ ಮನುಷ್ಯನಿಗೆ. ಆದರೆ ದೇವರ ಬಗ್ಗೆ ಶ್ರದ್ಧೆ ಹುಟ್ಟುವುದು ಕಷ್ಟ. ಎಲ್ಲರ ಬಗ್ಗೆ ಹೇಳುವುದಲ್ಲ, ಕೆಲವರಲ್ಲಿ ಈ ಪರಿಸ್ಥಿತಿ ಇದೆ, ಕೆಲವು ವ್ಯಕ್ತಿತ್ವದಲ್ಲಿ ಅಂಥ ಪರಿಸ್ಥಿತಿ ಇದೆ. ಹಾಗೆಯೇ ಇವನ ತಂದೆಯನ್ನು ಇವ ನೋಡಿದವ, ಅವರು ಏನೇನು ಕೆಲಸ ಮಾಡಿದ್ದಾರೆ, ಹೇಗೆ ಎತ್ತ ಎಲ್ಲ ಗೊತ್ತಿರುವುದರಿಂದ ಇವನ ತಂದೆಯ ಬಗ್ಗೆ, ಇವನ ಅಜ್ಜನ ಬಗ್ಗೆ ಇವನಿಗೆ ಶ್ರದ್ಧೆ ಹುಟ್ಟುವುದು ಸುಲಭ. ಆದರೆ ದೇವರ ಬಗ್ಗೆ ಶ್ರದ್ಧೆ ಹುಟ್ಟುವುದು ಕಷ್ಟ. ಆದ್ದರಿಂದ ತಂದೆಯ ಬಗ್ಗೆ ಶ್ರದ್ಧೆ ಹುಟ್ಟುವುದು ಸುಲಭವಾದ್ದರಿಂದ ಅದೊಂದು ಶ್ರಾದ್ದ ಅಂತ ಕರೆಯುವುದು. ಶ್ರದ್ಧೆಯಿಂದ ಮಾಡತಕ್ಕಂತಹ ಕೆಲಸ. ಇದರಲ್ಲಿ ಮಗನಿಗೆ ತಂದೆಯ ಬಗ್ಗೆ ಅಷ್ಟು ಶ್ರದ್ಧೆ ಇದ್ದು ತಂದೆ ತಾಯಿಯರ ಬಗ್ಗೆ ಕೆಲಸವನ್ನು ಮಾಡ್ತಾನೆ ಅನ್ನುವ ದೃಷ್ಟಿಯಿಂದ ಅದನ್ನು ಶ್ರಾದ್ದ ಅಂತ ಕರೆಯುವ ಉದ್ದೇಶ ಇದೆ. ಇನ್ನೊಂದು ದೃಷ್ಟಿಕೋನ ಇದೆ ಇದರ ಹಿನ್ನೆಲೆಯಲ್ಲಿ. ಈ ಋಷಿಗಳಿಗೆ ಮತ್ತು ಪಿತೃಗಳಿಗೆ ಮಡಿ ಜಾಸ್ತಿ.
ಕೆಲವರು ಸ್ನಾನಕ್ಕೆ ಹೋಗುವಾಗಲೂ ಮಡಿಯಲ್ಲೇ ಹೋಗ್ತಾರಲ್ಲ, ಹಾಗೆ ಈ ಪಿತೃಗಳು ಮತ್ತು ಈ ಋಷಿಗಳು, ಋಷಿ ಋಣ ಪಿತೃಋಣ ಅಂತ ಎರಡು ಕರೀತಾರೆ. ಈ ಋಷಿಗಳು ಮತ್ತು ಪಿತೃಗಳು ಪರಿಶುದ್ಧತೆಯನ್ನು ತುಂಬ ಅಪೇಕ್ಷೆ ಪಡ್ತಾರೆ. ಋಷಿಗಳು ಪಿತೃಗಳು ಎರಡೂ ಕೂಡ ವಾತಾವರಣದಲ್ಲಿ ತುಂಬಿದಂತಹ ಶಕ್ತಿ ಅದು. ಯಾಕಂದರೆ ಆಕಾಶದಲ್ಲಿ ಚಂದ್ರ ಇದ್ದಾನಲ್ಲ, ಚಂದ್ರನ ಬೆಳಕು ಹಗಲಲ್ಲೂ ಇರ್ತದೆ, ರಾತ್ರಿಯಲ್ಲೂ ಇರ್ತದೆ. ಹಗಲಲ್ಲಿ ಕಾಣಿಸುವುದಿಲ್ಲ, ರಾತ್ರಿಯಲ್ಲಿ ಕಾಣಿಸ್ತದೆ, ಅಷ್ಟೇ ವ್ಯತ್ಯಾಸ. ನಕ್ಷತ್ರಗಳ ಬೆಳಕು ಕೂಡ ಹಗಲಲ್ಲೂ ಇರ್ತದೆ, ರಾತ್ರಿಯಲ್ಲೂ ಇರ್ತದೆ. ಅದು ಹಗಲಲ್ಲೂ ಕಾಣಿಸೋಲ್ಲ, ರಾತ್ರಿಯಲ್ಲೂ ಕಾಣಿಸೋಲ್ಲ, ಅಷ್ಟೇ ವ್ಯತ್ಯಾಸ. ಆದರೆ ನಕ್ಷತ್ರಗಳ ಬೆಳಕು ಅಂದರೆ ಏನು? ನಕ್ಷತ್ರಗಳ ವ್ಯಾಪ್ತಿ. ಆಕಾಶದಲ್ಲಿ ನಕ್ಷತ್ರಗಳಲ್ಲಿ ಪ್ರಮುಖ ನಕ್ಷತ್ರಗಳು ಅಂದರೆ ಸಪ್ತಋಷಿ ಮಂಡಲ ಅಂತ ಕರೆಸಿಕೊಳ್ಳುವ ಋಷಿ ಶಕ್ತಿಗಳು. ಅದು ಕಶ್ಯಪ, ಅತ್ರಿ, ಭರದ್ವಾಜ, ವಿಶ್ವಾಮಿತ್ರ, ಗೌತಮ, ಜಮರಗ್ನಿ, ವಸಿಷ್ಠ ಅಂತ ಸಪ್ತ ಋಷಿಗಳು ಆಕಾಶದಲ್ಲಿ ಸಪ್ತಋಷಿ ಮಂಡಲವೆಂಬ ಗೋಲಕದಲ್ಲಿ ಸಂಸ್ಥಿತರಾಗಿದ್ದಾರೆ. ಆ ಗೋಲಕದಲ್ಲಿದ್ದುಕೊಂಡು ಅವರು ಪ್ರಪಂಚದಲ್ಲೆಲ್ಲ ವ್ಯಾಪಿಸಿದ್ದಾರೆ ಅವರ ಕಿರಣಗಳ ಮೂಲಕವಾಗಿ. ಹಾಗಾಗಿ ಋಷಿಗಳು ಎಲ್ಲ ಕಡೆ ಇದ್ದಾರೆ. ನಾವು ಏನು ಮಾಡಿದರೂ ಋಷಿಗಳಿಗೆ ಗೊತ್ತಾಗ್ತದೆ. ನಾವು ಎಡವಟ್ಟು ಯಾರೂ ನೋಡ್ತಾ ಇಲ್ಲ ಅಂತ ಮಡಿ ಮಾಡದೆ ಎಡವಟ್ಟು ಮಾಡಿಕೊಂಡು ಹೋಗಿ ಸಂಧ್ಯಾವಂದನೆ ಮಾಡಿದರೆ, ದೇವರ ಪೂಜೆ ಮಾಡಿದರೆ ಋಷಿಗಳಿಗೆ ಗೊತ್ತಾಗ್ತದೆ. ಋಷಿಗಳು ಗೊತ್ತಾಗಿ ಅಂತ ಅಂದ್ಕೊಳ್ತಾರೆ. ಅಷ್ಟು ಅಂದ್ಕೊಂಡ್ರೆ ಸಾಕಾಗ್ತದೆ ನಮಗೆ, ಸ್ವಲ್ಪ ಎಡವಟ್ಟಾಗುವುದಕ್ಕೆ ಅಷ್ಟು ಸಾಕಾಗ್ತದೆ. ಆದ್ದರಿಂದ ಋಷಿಗಳ ಬಗ್ಗೆ ಮಡಿಯ ವಿಷಯದಲ್ಲಿ ನಾವು ಜಾಗ್ರತೆಯಾಗಿರಬೇಕು. ಎಲ್ಲೆಡೆ ತುಂಬಿದ ಶಕ್ತಿ, ಎಲ್ಲ ಹೊತ್ತಲ್ಲೂ ನೋಡ್ತಾ ಇರ್ತಾರೆ. ಆ ದೃಷ್ಟಿಯಿಂದ ಋಷಿಗಳ ಬಗ್ಗೆ ಎಚ್ಚರ ಇರಬೇಕು. ಆದ್ದರಿಂದ ರಜಸ್ವಲೆಯರಾದ ಸ್ತ್ರೀಯರು ಕೂಡ ಋಷಿಗಳಿಗೆ ತುಂಬ ಋಣಿಗಳಾಗಬೇಕು. ಏನಾದರೂ ಹೆಚ್ಚು ಕಡಿಮೆ ಆದರೆ ಋಷಿಗಳ ದೋಷ. ಋಷಿ ಪಂಚಮಿಯ ದಿವಸ ಅವರು ಅಷ್ಟೂ ಋಷಿಗಳನ್ನು ಪೂಜೆ ಮಾಡಬೇಕಾಗ್ತದೆ. ಅಂದರೆ ಋಷಿಗಳು ಮಡಿಗೆ ಸಂಬಂಧಪಟ್ಟ ದೇವತೆಗಳು, ಅವರು ಋಷಿಗಳನ್ನು ಅಂತ. ಋಷಿಗಳು. ಎರಡನೆಯದ್ದು ಪಿತೃಗಳು. ಪಿತೃಗಳು ಚಂದ್ರನಲ್ಲಿ ವ್ಯಾಪಿಸಿಕೊಂಡು ಇರತಕ್ಕಂಥವ್ರು. ಅಂದರೆ ಚಂದ್ರನಿಗೆ ಪಿತೃಧಿಪತಿ ಅಂತ ಹೆಸರಿದೆ. ಜೊತೆಗೆ ಚಂದ್ರನನ್ನು ಪಿತೃಮಾನ್ ಅಂತ ಕರೀತಾರೆ. ಶ್ರಾದ್ದದಲ್ಲಿ ಚಂದ್ರನಿಗೊಂದು ಆಹುತಿ ಇದೆ. ಶ್ರಾದ್ದದಲ್ಲಿ ಪಾಣಿ ಹೋಮ ಅಂತ ಒಂದು ಪ್ರಕ್ರಿಯೆ ಇದೆ. ಅದರಲ್ಲಿ 2 ಆಹುತಿಗಳನ್ನು ಕೊಡಲಿಕ್ಕಿದೆ. ಒಂದು ಚಂದ್ರನಿಗೆ ಸೋಮಾಯ ಪಿತೃಮತೆ ಸ್ವಧಾ ನಮ ಸ್ವಾಹ ಅಂತ ಸೋಮನಿಗೆ, ಅಂದರೆ ಚಂದ್ರನಿಗೆ ಪಿತೃಮಾನ್ ಅನಿಸಿದ ಚಂದ್ರನಿಗೆ ಒಂದು ಆಹುತಿಯನ್ನು ಶ್ರಾದ್ದದಲ್ಲಿ ಕೊಡುವುದಿದೆ. ಚಂದ್ರನಿಗೂ ಪಿತೃಗಳಿಗೂ ಏನು ಸಂಬಂಧ ಅನ್ನೋದನ್ನು ನಾವು ಹರಿವಂಶವನ್ನು ನೋಡಿದಾಗ ಅಭ್ಯಾಸ ಮಾಡೋಣ. ಅಂತೂ ಚಂದ್ರನ ಶಕ್ತಿ ಅಂದರೆ ಅದು ಪಿತೃಗಳ ಶಕ್ತಿ ಅಂತ ಅರ್ಥ. ಎಲ್ಲೆಡೆ ಚಂದ್ರಶಕ್ತಿ ವ್ಯಾಪಿಸಿದೆ. ಚಂದ್ರಬಲ, ತಾರಾಬಲ ಮತ್ತು ಚಂದ್ರಬಲ ಅಂತ 2 ಇದ್ದೇವೆ. ಆ ಚಂದ್ರಬಲ ಅಂದರೆ ಪಿತೃಶಕ್ತಿ ಅಂತ ಅರ್ಥ. ಅದು ಎಲ್ಲೆಡೆ ತುಂಬಿರುವಂಥದ್ದು. ಆದ್ದರಿಂದ ಶ್ರಾದ್ದದಲ್ಲಿ ನಾವು ಎಲ್ಲೆಡೆ ತುಂಬಿದಂತಹ ಪಿತೃಗಳನ್ನು ಶ್ರದ್ಧೆಯಿಂದ ಆರಾಧನೆ ಮಾಡ್ತೇವೆ ಅನ್ನುವ ಕಾರಣದಿಂದಲೂ ಈ ಶ್ರಾದ್ದ ಪ್ರಕ್ರಿಯೆಯನ್ನು ಶ್ರಾದ್ದ ಅನ್ನುವ ಶಬ್ದದಿಂದ ಕರೆದಿದ್ದಾರೆ. ಇನ್ನು ನಾವು ಧರ್ಮಶಾಸ್ತ್ರಕ್ಕೆ ಹೋದರೆ, ಧರ್ಮಶಾಸ್ತ್ರದಲ್ಲಿ ಶ್ರಾದ್ದ ಅಂದರೆ ಒಂದು ಆ ಶಬ್ದವನ್ನು ಒಂದು ಅರ್ಥ ಹೇಳ್ತಾರೆ. ಅದೊಂದು ರೂಢ ಶಬ್ದ ಅನ್ನೋ ದೃಷ್ಟಿಯಿಂದ ಏನು ಹೇಳ್ತಾರೆ? ಪಿತೃನ್ ಉದ್ದಿಶ್ಯ ವಿಪ್ರೇಭ್ಯ ಶ್ರದ್ಧೆಯ ದೀಯತೆ ಹಿ ಯತ್ ತದ್ವೈ ಶ್ರಾದ್ದಂ ಪ್ರಕೀರ್ತಿತಂ. ಶ್ರಾದ್ದ ಅಂದರೆ ಏನು ಅಂದರೆ ಪಿತೃಗಳನ್ನು ಉದ್ದೇಶ ಮಾಡಿಕೊಂಡು ವಿಪ್ರರಿಗೆ ಶ್ರದ್ಧೆಯಿಂದ ಕೊಡುವಂಥದ್ದಕ್ಕೆ ಶ್ರಾದ್ದ ಅಂತ ಹೆಸರು. ಉದ್ದೇಶ ಪಿತೃಗಳದ್ದು, ಕೊಡುವುದು ವಿಪ್ರರಿಗೆ. ಅದು ಕೊಡಬೇಕಾದ್ರೆ ಶ್ರದ್ಧೆಯಿಂದ ಕೊಡಬೇಕು. ಏನು ಶ್ರದ್ಧೆ? ನಾನು ಇವರಿಗೆ ಕೊಡುವುದರಿಂದ ಆ ಪಿತೃಗಳು ತೃಪ್ತರಾಗ್ತಾರೆ ಅಂತ ಶ್ರದ್ಧೆ, ವಿಶ್ವಾಸ. ಈ ವಿಶ್ವಾಸವನ್ನು ಶ್ರದ್ಧೆ ಅಂತ ಕರಿತೇವೆ. ಕೇವಲ ವಿಶ್ವಾಸವನ್ನು ಶ್ರದ್ಧಾ ಅಂತ ಕರೆಯುವುದಿಲ್ಲ. ಯಾಕಂದರೆ ಆ ಶ್ರದ್ಧಾ ಅನ್ನುವಲ್ಲಿ ಶ್ರತ್ ಮತ್ತು ಧಾ ಅಂತ 2 ಶಬ್ದಗಳಿದ್ದಾವೆ. ಶ್ರತ್ ಅನ್ನುವುದು ಜ್ಞಾನವನ್ನು ಹೇಳ್ತದೆ, ಧಾ ಅನ್ನುವುದು ನಂಬಿಕೆಯನ್ನು ಹೇಳ್ತದೆ. ಆದರೆ ಶ್ರದ್ಧಾ ಅಂದರೆ ಏನು? ಜ್ಞಾನಪೂರ್ವಕವಾದ ನಂಬಿಕೆ. ಬರಿಯ ನಂಬಿಕೆ ಅದನ್ನು ಮೂಢನಂಬಿಕೆ ಅಂತ ಕರೀತಾರೆ, ಅಥವಾ ಅಂಧಶ್ರದ್ಧೆ ಅಂತ ಕರೀತಾರೆ. ಜ್ಞಾನವಿಲ್ಲದ ನಂಬಿಕೆಗೆ ಶಾಸ್ತ್ರದಲ್ಲಿ ಅಷ್ಟು ಬಲ ಇಲ್ಲ. ಬಲವೇ ಇಲ್ಲ ಅಂತಲ್ಲ, ಇದೆ, ಆದರೆ ಅಷ್ಟು ಬಲ ಇಲ್ಲ. ಜ್ಞಾನವಿಲ್ಲದ ನಂಬಿಕೆ ಶಾಸ್ತ್ರೋಕ್ತವಾದ ನಂಬಿಕೆ ಅಲ್ಲ. ಮತ್ತು ಶಾಸ್ತ್ರದಲ್ಲಿ ಹೇಳಿದ ನಂಬಿಕೆಯ ಹಿನ್ನೆಲೆಯಲ್ಲಿ ಒಂದು ಜ್ಞಾನ ಬೇಕಾಗ್ತದೆ. ನಂಬಿಕೆ ಇಲ್ಲದೆ ಬರೀ ಜ್ಞಾನ ಇದ್ದರೂ ಕೂಡ ಅದಕ್ಕೆ ಶಾಸ್ತ್ರದಲ್ಲಿ ಬಲ ಇಲ್ಲ. ಕೆಲವರಿಗೆ ಎಲ್ಲ ಗೊತ್ತಿರ್ತದೆ. ನೀವು ಹೇಳಿದ ವಿಷಯ ಅದು ಋಗ್ವೇದದ 9ನೇ ಮಂಡಲದ 3ನೇ ಮಂತ್ರದಲ್ಲಿ ಉಂಟು ಅಂತ ಹೇಳ್ತಾರೆ. ಆಮೇಲೆ ಆಗ ನೀವು ಹೇಳಿದ್ರಲ್ವ, ಅದು ಋಗ್ವೇದದ 10ನೇ ಮಂಡಲದ ಮಂತ್ರಕ್ಕೆ ವಿರುದ್ಧವಾಗ್ತದೆ. ಏನು ಹೇಳಿದರೂ ಗೊತ್ತು ಅವರಿಗೆ, ಎಲ್ಲ ವಿಷಯ ಗೊತ್ತು. ಆದರೆ ಎಲ್ಲ ಋಷಿಗಳು ಹೇಳಿದ್ದಾರೆ ವೇದದಲ್ಲಿ, ಏನೋ ತಲೆಗೆಟ್ಟವರು ಏನೋ ಹೇಳಿಬಿಟ್ಟಿದ್ದಾರೆ, ಹೀಗೆಲ್ಲ ಹೇಳ್ತಾರೆ. ಎಲ್ಲ ಗೊತ್ತವನಿಗೆ, ಅವನಿಗೆ ಗೊತ್ತಿಲ್ಲದೇ ಇದ್ದ ವಿಷಯ ಯಾವುದೂ ಇಲ್ಲ. ಆದರೆ ಯಾವುದರಲ್ಲೂ ಶ್ರದ್ಧೆ ಇಲ್ಲ.
ಶ್ರದ್ಧೆ ಇಲ್ಲದ ಜ್ಞಾನ ಉಂಟಲ್ಲ, ಈ ಜ್ಞಾನವನ್ನು ಶುಷ್ಕ ಪಾಂಡಿತ್ಯ ಅಂತ ಕರೀತಾರೆ. ಅದಕ್ಕೆ ಬೆಲೆ ಇಲ್ಲ. ಅಂದರೆ ಶ್ರದ್ಧೆ, ನಂಬಿಕೆ ಇಲ್ಲದ ಜ್ಞಾನಕ್ಕೂ ಬೆಲೆ ಇಲ್ಲ, ಜ್ಞಾನವಿಲ್ಲದ ಬರಿಯ ನಂಬಿಕೆಗೂ ಬೆಲೆ ಇಲ್ಲ. ಜ್ಞಾನವಿಲ್ಲದ ಬರಿಯ ನಂಬಿಕೆಯಿಂದ ಎಷ್ಟೋ ಎಡವಟ್ಟುಗಳು ಸೇರಿಬಿಡ್ತಾರೆ, ಸಿಕ್ಕಾಬಟ್ಟೆ ಎಡವಟ್ಟು. ಒಬ್ಬರಿಗೆ ಬಡಿಸಬೇಕಾದ್ರೆ 2 ಲಾಡು ಹಾಕಬೇಕು ಅಂತ 2 ಲಾಡು ತಗೊಂಡ್ರು, ಅದು ತಪ್ಪಿ 3 ಲಾಡು ಬಿತ್ತು. 3 ಲಾಡು ಬಿದ್ದದ್ದೇ ತಡ ಬಡಿಸಿದವನ ಕಪಾಳಕ್ಕೆ ಹೊಡೆದಾಕಿದವ. ಏನು ನಾನು ಪಿಂಡ ತಿನ್ನುವುದಕ್ಕೆ ಬಂದಿದ್ದೇನೋ ಅಂತ. ಅದು 3 ಲಾಡು ಹಾಕಿದರೆ ಏನೋ ಪಿಂಡ ತಿಂದ ಹಾಗೆ ಅಂತೆ, ಹೀಗೇನೋ ಕಲ್ಪನೆಗಳು. ಇದಕ್ಕೆ ಅಂಧಶ್ರದ್ಧೆ ಅಂತ ಇದಕ್ಕೆ ಕರೆಯೋದು. ಜ್ಞಾನವಿಲ್ಲದೇ ಇರತಕ್ಕಂತಹ ನಂಬಿಕೆಗಳು ಇಂಥ ಎಡವಟ್ಟುಗಳನ್ನೆಲ್ಲ ಮಾಡಿ ಹಾಕ್ತಾರೆ. ಅದಕ್ಕೆ ಹೇಳ್ತಾರಲ್ಲ, ಯಾವುದೋ ಶ್ರಾದ್ದಕ್ಕೆ ಬೆಕ್ಕು ಇಲ್ಲ ಅಂತೇಳಿ ಎಲ್ಲಿಲ್ಲೋ ಕಷ್ಟಪಟ್ಟು ಹೋಗಿ ಬೆಕ್ಕು ತಂದು ಮನೆಯಲ್ಲಿ ಹಾಕಿ ಅದರ ಮೇಲೆ ಬುಟ್ಟಿ ಹಾಕಿ ಎಲ್ಲ ಮಾಡಿದ್ದೆಲ್ಲ ಕತೆ ಉಂಟು. ಬೆಕ್ಕು ಇಲ್ಲ, ಯಾಕೆ ಬೆಕ್ಕು ಇಲ್ಲದೆ ಹೋದರೆ ಶ್ರಾದ್ದ ನಡೆಯುವುದಿಲ್ಲ ಅಂತ ಅವನಿಗೆ ತೀರ್ಮಾನ. ಯಾಕಂದರೆ ಅಪ್ಪ ಶ್ರಾದ್ದ ಮಾಡಿದ್ದನ್ನು ನೋಡಿದ್ದಾನೆ ಇವ ಬಾಲ್ಯದಲ್ಲಿ. ಅಪ್ಪ ಶ್ರಾದ್ದ ಮಾಡಬೇಕಾದ್ರೆ ಮನೆಯ ಬೆಕ್ಕಿಗೆ ಒಂದು ಬುಟ್ಟಿಯನ್ನು ಹಾಕಿ ಅದರ ಹಣೆಗೆ ಸ್ವಲ್ಪ ತುಪ್ಪವನ್ನು ಹಚ್ಚಿ ಬಿಟ್ಬಿಡ್ತಿದ್ದ. ಅದಕ್ಕೆ ಹಣೆಗೆ ತುಪ್ಪ ಹಚ್ಚಿದ್ರಿಂದ ಏನು, ಅದಕ್ಕೆ ಆಮೇಲೆ ಅದಕ್ಕೆ ಮಾರ್ಜಾರ ಅಂತ ಹೆಸರು ಬೆಕ್ಕಿಗೆ. ಮಾರ್ಜಾರ ಅಂದರೆ ಏನು, ಮೃಜು ಶುದ್ಧವು, ಶುದ್ಧವಾಗಿರ್ತದೆ. ಸ್ನಾನ ಮಾಡದೆ ಶುದ್ಧವಾದ ಪ್ರಾಣಿ ಅಂತ ಹೇಳಿದರೆ ಅದು ಬೆಕ್ಕು, ಪರಿಶುದ್ಧವಾಗಿರ್ತದೆ. ಅದಕ್ಕೆ ಏನಾದರೂ ಮಣ್ಣು ಗಿಣ್ಣು ತಾಗಿದರೆ ನೆಕ್ಕಿ ನೆಕ್ಕಿ ಶರೀರದ ಯಾವ ಭಾಗವನ್ನು ನೆಕ್ಕದೇ ಬಿಡುವುದಿಲ್ಲ. ಅದರ ಹಣೆಯನ್ನು ನೆಕ್ಕಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಹಣೆಯಲ್ಲಿ ತುಪ್ಪ ತಾಗಿಸಿದ್ರೆ ಏನು ಮಾಡ್ತದೆ, ಕೈಯನ್ನು ಹೀಗಂತದೆ ನೆಕ್ತದೆ, ಹೀಗಂತ ನೆಕ್ತದೆ. ಅದಕ್ಕೆ ಅರ್ಧ ಗಂಟೆ ಬೇಕು ಶುದ್ಧ ಮಾಡಿಕೊಳ್ಳಿಕ್ಕೆ. ಅದು ಕೆಲಸ, ಅದು ಶುದ್ಧ ಮಾಡುವುದೇ ಕೆಲಸ ಅದು. ಆದ್ದರಿಂದ ಅದರ ತಲೆಗೆ ಒಮ್ಮೆ ತುಪ್ಪ ಹಚ್ಚಿತು ಅಂದರೆ ಆಮೇಲೆ ಅರ್ಧ ಗಂಟೆ ನಿಮಗೇನು ಸಮಸ್ಯೆ ಇಲ್ಲ, ಅದು ಕೆಲಸ ಮಾಡ್ತಾ ಇರ್ತದೆ. ಆಮೇಲೆ ಮತ್ತೆ ಸಮಸ್ಯೆ ಆದರೆ ಇನ್ನೊಂದು ಸ್ವಲ್ಪ ಹಚ್ಚಿದರೆ ಸಾಕಾಗ್ತದೆ. ಅಂತೂ ಬೆಕ್ಕಿಗೆ ತುಪ್ಪ ಹಚ್ಚುವುದು, ಇಲ್ಲ ಬುಟ್ಟಿ ಅಡ್ಡ ಹಾಕುವುದು, ಇದನ್ನು ನೋಡಿದಾನೆವ. ಯಾಕಂದರೆ ಶ್ರಾದ್ದದಲ್ಲಿ ಮಾರ್ಜಾರ ಬಂದರೆ ಪರಮ ಅಶುದ್ಧ, ಧರ್ಮಶಾಸ್ತ್ರವೇ ಹೇಳ್ತದೆ. ಆದ್ದರಿಂದ ಮಾರ್ಜಾರದ ಪ್ರವೇಶ ಶ್ರಾದ್ದದಲ್ಲಿ ಆಗಬಾರ್ದು. ಅದಕ್ಕೋಸ್ಕರ ಮನೆಯಲ್ಲಿ ಬೆಕ್ಕು ಸಾಕುವಂಥ ಸಂಪ್ರದಾಯ, ಅದನ್ನು ಜಾಗ್ರತೆ ಮಾಡ್ತಾ ಇದ್ದ ಅಪ್ಪ. ಇವನೇನು ಅಂದ್ಕೊಂಡಿದ್ದಾನೆ, ಶ್ರಾದ್ದ ಅಂತ ಆದಮೇಲೆ ಬೆಕ್ಕಿಗೆ ಸಾಕ್ಷಿ, ಬೆಕ್ಕು ಸಾಕ್ಷಿಯಾಗಿ ಇಟ್ಟುಕೊಂಡು ಶ್ರಾದ್ದ ಮಾಡಬೇಕು. ಹೇಗೆ ಯಜ್ಞವನ್ನು ಮಾಡಬೇಕಾದ್ರೆ ಯಜ್ಞಶಾಲೆಯ ಪಕ್ಕದಲ್ಲಿ ಒಂದು ಪಶುಶಾಲೆ ಅಂತ ಬೇಕು. ಆ ಪಶುಶಾಲೆಯಲ್ಲಿ ಪರಿಶುದ್ಧವಾದ ಭಾರತೀಯ ತಳಿಗೆ ಸಂಬಂಧಪಟ್ಟಂತಹ ಕಪಿಲ ಗೋವನ್ನು ಕಟ್ಟಬೇಕು. ಆ ಗೋವುಗಳು ಯಜ್ಞದ ಸನ್ನಿಧಾನದಲ್ಲಿರಬೇಕು, ಅದು ಸಾಕ್ಷಿಯಾಗಿರಬೇಕು ಅಂತ ಹೇಗೋ ಹಾಗೆ ಶ್ರಾದ್ದದಲ್ಲಿ ಬೆಕ್ಕಿನ ಸಾಕ್ಷಿಯಾಗಿ ಮಾಡಬೇಕು ಅಂತ ಅಂದುಕೊಂಡು ಬಿಟ್ಟಿದ್ದಾನೆ. ಆದ್ದರಿಂದ ಕೊನೆಗೆ ಎಲ್ಲೂ ಬೆಕ್ಕು ಸಿಗದೆ ಕೊನೆಗೆ ಕಾಡಿಗೆ ಹೋಗಿ ಬೆಕ್ಕು ಸಿಗಲಿಲ್ಲ ಅಂತ ಶ್ರಾದ್ದವನ್ನು 1 ವರ್ಷ ಪೋಸ್ಟ್ಪೋನ್ ಮಾಡಿದವರೆಲ್ಲ ಇದ್ದಾರೆ. ಇದೆಲ್ಲ ಯಾಕೆ ಹೀಗಾಯಿತು? ಇದಕ್ಕೆ ಕಾರಣ ಶ್ರದ್ಧೆ. ಯಾವ ಶ್ರದ್ಧೆ? ಜ್ಞಾನವಿಲ್ಲದ ನಂಬಿಕೆ. ಆದರೆ ಯಾಕೆ ಏನು ಅಂತ ತಿಳ್ಕೊಳ್ಳದೆ ಬರೀ ನಂಬಿಬಿಟ್ರೆ ಇಂತಹ ಅವ್ಯವಸ್ಥೆಗಳಾಗ್ತವೆ. ಆದ್ದರಿಂದಲೇ ಅದನ್ನು ಶ್ರದ್ಧಾ ಅಂತ ಕರಿಬಾರ್ದು, ಅದನ್ನು ಅಂಧಶ್ರದ್ಧಾ ಅಂತ ಕರಿಬೇಕು.